ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಪ್ರಶ್ನೆ ನಂಬರ್ 1. ಚಂಬಲ್ ನದಿಯು ಕೆಳಗಿನ ಯಾವ ರಾಜ್ಯದ ಮೂಲಕ ಹರಿದು ಹೋಗುತ್ತದೆ? ಮಹಾರಾಷ್ಟ್ರ, ಗುಜರಾತ್ ಮತ್ತು ಮಧ್ಯಪ್ರದೇಶ್. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಒರಿಸ್ಸಾ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಬಿಹಾರ್. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್. ಇವುಗಳಲ್ಲಿ ಯಾವುದು ಚಂಬಲ್ ನದಿಯು ಕೆಳಗಿನ ರಾಜ್ಯದ ಮೂಲಕ ಹರಿದು ಹೋಗುತ್ತದೆ ಅಂದರೆ ಉತ್ತರ ಡಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್. ಪ್ರಶ್ನೆ ನಂಬರ್ 2. ಕೆಳಗಿನ ಯಾವ ನದಿಗೆ ಮಹಾತ್ಮ ಗಾಂಧಿ ಸೇತುವೆಯನ್ನು ನಿರ್ಮಿಸಲಾಗಿದೆ? ಉತ್ತರ ಸಿಂಧು, ಯಮುನಾ, ಗೋದಾವರಿ, ಗಂಗಾ. ಈ 4 ಉತ್ತರಗಳಲ್ಲಿ ಯಾವ ಉತ್ತರ ಸರಿಯಾಗಿದೆ? ಈ ಕೆಳಗಿನವುಗಳಲ್ಲಿ ಡಿ ಉತ್ತರ ಗಂಗಾ. ಪ್ರಶ್ನೆ ನಂಬರ್ 3. ಕೆಳಗಿನವುಗಳಲ್ಲಿ ಯಾವುದು ನದಿ ಮುಖಜ ಭೂಮಿ ರೂಪುಗೊಳ್ಳಲು ಸಹಾಯಕ ಅಂಶವಲ್ಲ? ಉತ್ತರ ಪ್ರಶಾಂತ ಮಾರುತಗಳು, ಸಾಗರ ಪ್ರವಾಹ ಹಾಗೂ ಉಬ್ಬರವಿಳಿತಗಳು, ಆಶ್ರಿತ ತೀರ, ನದಿಯ ದಾರಿಯಲ್ಲಿ ದೊಡ್ಡ ದೊಡ್ಡ ಸರೋವರಗಳು ಇಲ್ಲದಿರುವುದು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ? ಈ ಕೆಳಗಿನವುಗಳಲ್ಲಿ ಯಾವುದು ಅಂದರೆ ಉತ್ತರ ಬಿ, ಸಾಗರ ಪ್ರವಾಹಗಳು ಹಾಗೂ ಉಬ್ಬರವಿಳಿತಗಳು. ಸಾಗರ ಪ್ರವಾಹಗಳು ಹಾಗೂ ಉಬ್ಬರವಿಳಿತಗಳು ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 4. ಕೆಳಗಿನ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ? ಕೆಳಗಿನ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ? ಉತ್ತರ ಕೃಷ್ಣಾ, ಕಾವೇರಿ, ನರ್ಮದಾ ಮತ್ತು ಮಹಾನದಿ. ಇವುಗಳಲ್ಲಿ ಯಾವುದು ಅಂದರೆ ಉತ್ತರ ನರ್ಮದಾ. ಉತ್ತರ ನರ್ಮದಾ. ಪ್ರಶ್ನೆ ನಂಬರ್ 5. ಕೆಳಗಿನ ಯಾವ ನದಿಯು ಹಕ್ಕಿಯ ಪಾದದ ಮುಖಜ ಭೂಮಿಯನ್ನು ಹೊಂದಿದೆ? ಮುಖಜ ಭೂಮಿಯನ್ನು ಹೊಂದಿದೆ. ಅಮೆಜಾನ್, ಬ್ರಹ್ಮಪುತ್ರ, ಮಿಸಿಸಿಪ್ಪಿ, ನೈಲ್. ಇವುಗಳಲ್ಲಿ ಯಾವುದು ಅಂದರೆ ಉತ್ತರ ಸರಿಯಾದ ಉತ್ತರ ಮಿಸಿಸಿಪ್ಪಿ. ಉತ್ತರ ಮಿಸಿಸಿಪ್ಪಿ. ಪ್ರಶ್ನೆ ನಂಬರ್ 6. ಬ್ರಹ್ಮಪುತ್ರ ಯಾವ ಪ್ರಕಾರದ ನದಿಯುದ್ದಕ್ಕೆ ಉದಾಹರಣೆಯಾಗಿದೆ? ಬ್ರಹ್ಮಪುತ್ರ ಯಾವ ಪ್ರಕಾರದ ನದಿಯುದ್ದಕ್ಕೆ ಉದಾಹರಣೆ ಎಂದರೆ ವಲಯಾಕಾರ, ಗತಕಾಲಿಕ, ವೃತ್ತಾಕಾರ, ಸರಳ. ಉತ್ತರ ಸರಿಯಾದ ಉತ್ತರ ಯಾವುದು ಅಂದರೆ ಗತಕಾಲಿಕ. ಉತ್ತರ ಗತಕಾಲಿಕ. ಪ್ರಶ್ನೆ ನಂಬರ್ 7. ಅರಾವಳಿ ಪರ್ವತವನ್ನು ಪ್ರತ್ಯೇಕಿಸುವ ನದಿಗಳು. ಅರಾವಳಿಯ ಪರ್ವತವನ್ನು ಪ್ರತ್ಯೇಕಿಸುವ ನದಿಗಳು ಯಾವುವು ಅಂದರೆ ಬೆಟ್ಟ ಮತ್ತು ಕೊಯ್ನಾ, ನರ್ಮದಾ ಮತ್ತು ತಪತಿ, ಲೂನಿ ಮತ್ತು ಬನಾಸ್, ಚಂಬಲ್ ಮತ್ತು ಸೋನ್. ಇದರಲ್ಲಿ ಉತ್ತರ ಲೂನಿ ಮತ್ತು ಬನಾಸ್. ಉತ್ತರ ಲೂನಿ ಮತ್ತು ಬನಾಸ್. ಪ್ರಶ್ನೆ ನಂಬರ್ 8. ಕೆಳಗಿನ ಜೋಡಿಗಳಲ್ಲಿ ಯಾವುಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ? ಉತ್ತರ ಯಾವುಗಳನ್ನು ಹೊಂದಿಸಲಾಗಿದೆ? ಉತ್ತರ ಇಡುಕ್ಕಿ ಶಾಖ ಎಲ್ಲಿ ಅಂದರೆ ವಿದ್ಯುತ್ ಕೇಂದ್ರ, ಶಬರಗಿರಿ ಜಲ ವಿದ್ಯುತ್ ಕೇಂದ್ರ, ಘಟಪ್ರಭಾ ನೀರಾವರಿ ಯೋಜನೆ, ರಾಮಗಂಗಾ ವಿವಿಧೋದ್ದೇಶ ಯೋಜನೆ. ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ? ಇವುಗಳಲ್ಲಿ ಸರಿಯಾದ ಉತ್ತರ ಅಂದರೆ 2, 3,
ಮತ್ತು 4 ಇವು ಎಲ್ಲವೂ ಸರಿಯಾಗಿವೆ. 2 3 4 ಇವೆಲ್ಲವೂ ಸರಿಯಾಗಿವೆ. ಇದು ಒಂದು ಮಾತ್ರ ಸರಿಯಾಗಿಲ್ಲ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಇಟ್ಟುಕ್ಕಿ ಶಾಖ ವಿದ್ಯುತ್ ಕೇಂದ್ರ ಇದು ಒಂದು ತಪ್ಪಾಗಿದೆ. ಇಲ್ಲಿ ಈ 3ಗಳು ಉತ್ತರ ಸರಿಯಾಗಿವೆ. ಓಕೆನಾ. ಪ್ರಶ್ನೆ ನಂಬರ್ 9, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಇಲ್ಲಿ ಉಪನದಿ ಮತ್ತು ಮುಖ್ಯ ನದಿ ಇದೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಚಂಬಲ್ ಮತ್ತು ನರ್ಮದಾ, ಸೋನ್ ಮತ್ತು ಯಮುನಾ, ಮಾನಸ ಮತ್ತು ಬ್ರಹ್ಮಪುತ್ರ. ಈ ಜೋಡಿಗಳಲ್ಲಿ ಯಾವುದು ಸರಿ ಅಂದರೆ 1 ಮತ್ತು 2 ಮತ್ತು 3 ಸರಿ. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ. ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿದೆ? ಡಿ ಉತ್ತರ. ಡಿ 3 ಮಾತ್ರ ಸರಿಯಾದಂಥ ಉತ್ತರ. ಯಾವುದು ಅಂದರೆ ಮಾನಸ ಮತ್ತು ಬ್ರಹ್ಮಪುತ್ರ. ಇದು 3ನೇ ಉತ್ತರ ಮಾತ್ರ ಸರಿಯಾಗಿದೆ. ಆದ ಕಾರಣ ಡಿ ಉತ್ತರ ಸರಿಯಾಗಿದೆ.